ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ನೀವು ನೋಡುವಂಥದ್ದು ಒಂದು ಸೀರೆಯಲ್ಲಿ ನಾನು ಹಾಕ್ತಾ ಇರುವಂತಹ ಬುಟ್ಟ ಪ್ಯಾಟ್ರನ್ ಅಂತ ಹೇಳ್ಬೋದು. ಇದಾಗಲೇ ನಾನು ಫ್ರೇಮ್ಗೆ ಸ್ಯಾರಿನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾರ್ಕಿಂಗನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಪುಟ್ಟದಾಗಿ ಆ ಮೇಲೆ ಬುಟ್ಟಾಸ್ ಥರ ಅಂದರೆ ಒಂದು ಜರಿದು ಒಂದು ಬುಟ್ಟ ಥರ ಏನು ಕಾಣ್ತಿದೆಯೋ ಅದು ಬಿಟ್ಟು ಕೆಳಗಡೆ ಪ್ಲೇನಾಗಿ ಬಂದಿದೆ. ಈ ಸ್ಯಾರಿಯಲ್ಲಿ ಅದು ತುಂಬ ಪ್ಲೇನ್ ಆಗಿದೆ. ಹಾಗಾಗಿ ಈಗ ನಾನು ಮಾರ್ಕ್ ಮಾಡಿಕೊಂಡು ಕೆಳಗಡೆ ಬಾರ್ಡರ್ ಅರ್ದು, ಸೊ ಹಾಗಾಗಿ ಆ ಬಾರ್ಡರಲ್ಲಿ ನಾನು ಒಂದು ಮಾರ್ಕಿಂಗ್ ಕೊಟ್ಟು ಅಲ್ಲಿ ಈಗ ಕುಂದನ್ ಅಂಟಿಸಿದ್ದೀನಿ. ಆರೆಂಜ್ ಕಲರ್ ಕುಂದನ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಈ ಸ್ಯಾರಿಗೆ ಒಂದು ಕಾಂಟ್ರಾಸ್ಟನ್ನು ನಾನೇ ಕ್ರಿಯೇಟ್ ಮಾಡಿಕೊಂಡು ಹಾಕ್ತಿರುವಂಥದ್ದು. ಇದು ಪ್ಲೇನ್ ಇದೆ ಸ್ಯಾರಿ. ಇದು ಆರುಣಿ ಸಿಲ್ಕ್ ಅಂತ ಹೇಳ್ತಾರಲ್ವ, ಅಂತಹ ಒಂದು ಮೆಟೀರಿಯಲ್. ಇದು ತುಂಬಾ ಚೆನ್ನಾಗಿದೆ ಮತ್ತು ಪ್ಲೇನ್ ಆಗಿರುತ್ತೆ. ಇದರಲ್ಲಿ ಬಂದಿರುವಂತಹ ಜರಿದು ಏನು ಅದು ಉದ್ದುದ್ದ ಲೈನ್ಸ್ ಥರ ಕಾಣ್ತಿದೆಯೋ ಅದೆಲ್ಲನೂ ಒಂಥರ ಕಾಪರ್ ಫಿನಿಷಲ್ಲಿರುವಂತಹ ಒಂದು ಜರಿ, ಒಂದು ದಾರಗಳಲ್ಲಿ ಮಾಡಿರುವಂತಹ ಸ್ಟ್ರೈಪ್ಸ್ ಅಂತ ಹೇಳ್ಬೋದು. ಈಗ ಆರೆಂಜ್ ಕಲರ್ ಕುಂದನ್ ದೊಡ್ಡದು ಅಂಟಿಸಿದ ಮೇಲೆ ಸುತ್ತಲೂ ನಾನು ಇಲ್ಲಿ ಕ್ಲಿಪ್ ಸ್ಟೋನ್ ಬರುತ್ತಲ್ಲ ವೈಟ್ ಕಲರು, ಅದನ್ನು ಅಂಟಿಸ್ತಿದ್ದೀನಿ. ಸರಿಯಾಗಿ ಅದನ್ನು ಸುತ್ತಲೂ ಬರೋ ಥರ ಹಾಕಿ ಈಗ ಅಂಟಿಸ್ತಿರುವಂಥದ್ದು. ಪ್ಲೇನ್ ಆಗಿರೋ ಸ್ಯಾರೀಸ್ಗೆ ಅದರಲ್ಲೂ ಬಾರ್ಡರೇ ಇಲ್ಲ ಅಂತಂದರೆ ಖಂಡಿತ ನಾವು ಈ ರೀತಿ ಆರಾಮಾಗಿ ಆರಿ ವರ್ಕಿಂದ ಒಂದು ಒಳ್ಳೆ ಡಿಸೈನ್ಸನ್ನು ಹಾಕಿ ಡಿಸೈನರ್ ಸ್ಯಾರಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಆ ಒಂದು ಉದ್ದೇಶದಿಂದನೇ ನಾನು ಈ ಸ್ಯಾರಿಗೆ ಈ ರೀತಿಯಾಗಿ ನಾನು ಒಂದು ಪುಟ್ಟ ಒಂದು ಮೋಟಿವನ್ನು ಹಾಕ್ತಾಯಿದ್ದೀನಿ. ಅದು ಹೇಗೆ ಹಾಕೋದು, ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ತುಂಬ ಜನ ಸ್ಕಿಪ್ ಮಾಡಿಬಿಡ್ತೀರಾ ಅಥವಾ ಪೂರ್ತಿಯಾಗಿ ನೋಡೋದಿಲ್ಲ. ನಿಮಗೆ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನನ್ನ ವಿಡಿಯೋದಲ್ಲಿ ಸಿಗೋದ್ರಿಂದ ಆರಾಮಾಗಿ ನೀವು ಕಲ್ತ್ಕೊಂಡು ನೀವು ಡಿಸೈನರ್ಸ್ ಆಗ್ಬೋದು. ಈಗ ನೋಡಿ, ಆ್ಯಕ್ಚುಲಿ ಇದು ಚೆನ್ನಾಗಿ ಒಣಗಿದ ಮೇಲೆ ನಾವು ಈ ಒಂದು ನೆಕ್ಸ್ಟು ಏನು ಮಾಡಬೇಕು ಅಂತಿದ್ದೀವೋ ಅದನ್ನು ಮಾಡಬೇಕು. ಬಟ್ ಇಲ್ಲಿ ಬೀಡ್ಸ್ ಹಾಕಲಿಕ್ಕೆ ಮೊದಲಿಗೆ ಆ ಕುಂದನೊಳಗೆ ನಾನು ಲಾಕ್ ಮಾಡಿ ಎರಡೆರಡೇ ಬೀಡನ್ನು ಹಾಕ್ತಿದ್ದೀನಿ. ಈ ಬೀಡ್ಸ್ ಯಾವ ಥರ ಇದೆ ಅಂತಂದರೆ ಕಾಪರ್ ಫಿನಿಶ್ ಇರುವಂತಹ ಬೀಡ್ಸು. ಬಿಕಾಸ್ ಸ್ಯಾರಿಯಲ್ಲಿ ಬುಟ್ಟಾಸ್ ಏನು ಬಂದಿದೆಯೋ ಜರಿದು ಲೈನ್ಸ್ ಎಲ್ಲನೂ ಕಾಪರ್ ಫಿನಿಶಿಂಗ್ ಇದೆ. ಹಾಗಾಗಿನೇ ನಾನು ಕಾಪರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೋಡಿ, ಮಧ್ಯದಲ್ಲಿ ಒಂದು ಕಡೆ ಲಾಕ್ ಮಾಡಿದ್ವಾ, ಎರಡು ಹೋಲ್ಸ್ ಇರುತ್ತಲ್ವ ಕುಂದನ್ಗೆ, ಹಾಗಾಗಿ ಇನ್ನೊಂದು ಕಡೆನೂ ಲಾಕ್ ಮಾಡಿ ಅದನ್ನು ನಾನು ಈಗ ಫಿನಿಶಿಂಗ್ ಕೊಡ್ತಿದ್ದೀನಿ. ತಿಲ್ಕದ ಶೇಪ್ ಕುಂದನ್ ಆದ್ದರಿಂದ ತಿಲ್ಕದ ಶೇಪಲ್ಲಿ ಅದನ್ನು ಫಿನಿಶಿಂಗ್ ಮಾಡ್ಕೋಬೇಕು. ನೋಡಿ, ಈಗ ಅಲ್ಲಿಂದ ನೆಕ್ಸ್ಟ್ ಔಟ್ಲೈನಿಗೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾನು ಎಂಡ್ ನಾಟ್ ತುಂಬ ಕಡಿಮೆನೇ ಬಳಸೋದು, ನೆಸೆಸಿಟಿ ಇದ್ದಾಗ ಬಳಸ್ತೀನಿ. ಈಗ ಅಲ್ಲಿಂದ ಹಾಗೆ ಹೊರಗಡೆಗೆ ಬಂದು ಇಲ್ಲಿ ನಾನು ಮತ್ತೆ ಒಂದು ಬೀಡ್ಸ್ ಔಟ್ಲೈನ್ ಕೊಡ್ತಿದ್ದೀನಿ. ಇದು ಒಳಗಿರೋದು ತಿಲ್ಕದ ಶೇಪ್ ಇದೆ, ಹೊರಗಡೆ ನಾನು ತಿಲ್ಕದ ಶೇಪ್ ಕೊಡಲ್ಲ. ಇದನ್ನು ನಾನು ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ನೋಡಿ, ಈ ಥರ ಎರಡೆರಡೇ ಬೀಡ್ ಹಾಕ್ಕೊಂಡು ನಾವು ಸ್ಟಿಚ್ ಮಾಡಿದಾಗ ಬೀಡ್ಸಲ್ಲಿ ಗ್ಯಾಪ್ ಬರಲ್ಲ. ದಾರ ಬಂದು ಸೀರೆ ಕಲರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಆಲ್ಮೋಸ್ಟ್ ಈಗ ತಿಲಕದ ಶೇಪ್ ಆಯಿತು. ಆಗಲೇ ಹೇಳಿದಂತೆ ನಾನು ಇದನ್ನು ತಿಲಕದ ಶೇಪಿಂದ ಅದನ್ನು ಹಾಗೇ ಕಂಟಿನ್ಯೂ ಮಾಡಿಕೊಂಡು ಒಂದು ಪುಟ್ಟ ಮ್ಯಾಂಗೋ ಡಿಸೈನನ್ನು ಮಾಡ್ತಿದ್ದೀನಿ. ಎಷ್ಟು ಸಿಂಪಲ್ ಇದೆ ನೋಡಿ. ಈ ರೀತಿಯಾಗಿ ಒಂದು ಮ್ಯಾಂಗೋ ಶೇಪನ್ನು ತರಿಸ್ಬೋದು. ಬೀಡ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾನು ಅಲ್ಲಿಗೆ ಸ್ಟಾಪ್ ಮಾಡದೆ ಈಗ ಅಲ್ಲಿಂದ ಹಾಗೆ ನಾನು ಜರ್ದೋಸಿನ ಹಾಕ್ತಿದ್ದೀನಿ. ಜರ್ದೋಸಿ ಲೈನನ್ನು ಈಗ ನಾನು ಲೋಡ್ ಮಾಡಿಕೊಂಡು ಗೋಲ್ಡ್ ಆ ಒಂದು ಜರ್ದೋಸಿನ ಲೋಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಜರ್ದೋಸಿದು ಔಟ್ಲೈನನ್ನು ಈಗ ನಾನು ಹಾಕ್ತಾ ಇದ್ದೀನಿ. ಜರ್ದೋಸಿನ ಲೋಡ್ ಮಾಡಿಕೊಂಡು ಈ ಥರ ಸಣ್ಣ ನಿಡಲಲ್ಲೂ ಕೂಡ ಹಾಕ್ಕೋಬಹುದು ಫ್ರೆಂಡ್ಸ್. ಆದರೆ ತುಂಬ ಜನ ಕಷ್ಟಪಡ್ತೀರ, ಬಿಕಾಸ್ ಅದು ಪ್ರಾಪರಾಗಿ ನೀವು ಕಲ್ತಿಲ್ಲ ಅಂದರೆ ಅದು ಹಾಕ್ಲಿಕ್ಕೆ ಬರೋದೇ ಇಲ್ಲ. ತುಂಬ ಕಡೆ ನಾನು ಕೇಳ್ಪಟ್ಟಿದ್ದು ಅಂದರೆ ಸ್ಟೂಡೆಂಟ್ಸ್ ಅಲ್ಲಿ ಬೇರೆ ಕಡೆ ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸ್ ಕಲ್ತಿರೋರು ಕೂಡ ಹೇಳಿದ್ದಾರೆ, ಬೇರೆ ಸೂಜಿಯಲ್ಲಿ ನಾರ್ಮಲ್ ನೀಡಲಿಂದ ಹಾಕೋದು ಮಾತ್ರ ಹೇಳ್ಕೊಡ್ತಾರೆ ಅಷ್ಟೇ, ನಮಗೆ ನೀವು ಹಾಕೋ ಥರ ಮಾಡೋದು ಪ್ರಾಕ್ಟೀಸ್ ಮಾಡಿಸಿಲ್ಲ ಅಂತ. ಆದರೆ ಇಲ್ಲಿ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಎಲ್ಲ ಸ್ಟೂಡೆಂಟ್ಸು ಹಾಕ್ತಾರೆ. ಇದು ನನಗೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ತುಂಬ ಖುಷಿನೂ ಆಗುತ್ತೆ. ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಕಲಿತು ಹಾಕ್ತಿರ್ತಾರೆ. ಈಗ ಇದನ್ನು ನಾನು ಔಟ್ಲೈನ್ ಆಗಿ ಜರ್ದೋಸಿದು ಔಟ್ಲೈನ್ ಕೊಟ್ಟು ಅದು ಕಂಪ್ಲೀಟ್ ಮಾಡ್ಕೋತೇನೆ. ಈ ಒಂದು ಜರ್ದೋಸಿ ಕೊಡೋದ್ರಿಂದ ನಮ್ಗೆ ಅದೊಂದು ಬುಟ್ಟ ಒಂದು ಪ್ಯಾಟ್ರನ್ ತುಂಬ ಚೆನ್ನಾಗಿ ಹೈಲೈಟೆಡ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಈಗ ಅದು ಕಂಪ್ಲೀಟ್ ಮಾಡ್ಕೋತೇನೆ. ನೋಡಿ, ಎಷ್ಟೆಲ್ಲ ಎಲ್ಲಿಂದ ಯಾವ ರೀತಿ ಬೀಡ್ಸ್ ಹೋಗಿತ್ತು ಅದೇ ರೀತಿ ಸುತ್ತಿ ಬಳಸ್ಕೊಂಡು ಬಂದು ನಾನು ಆ ಒಂದು ಜರ್ದೋಸಿದು ಕಂಪ್ಲೀಟ್ ಮಾಡಿದೆ. ಈಗ ಒಂದೊಂದು ಕುಂದನ್ ಮಧ್ಯದಲ್ಲಿರುವ ಪುಟ್ಟ ಗ್ಯಾಪಿಗೆ ಜರ್ದೋಸಿ ಪೀಸಸನ್ನು ಹಾಕ್ತಿದ್ದೀನಿ. ಅದಕ್ಕೆ ನೋಡಿ, ಆ ಪೀಸಸ್ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು.
ಈಗ ನೋಡಿ ಸೂಜಿಯಿಂದನೂ ಹಾಕ್ಕೋಬೋದು, ಆದರೆ ಇಲ್ಲಿ ಆರಿ ನೀಡಲಿಂದ ಹಾಕ್ತಿದ್ದೀನಿ. ಎರಡೂ ಕಡೆ ಒಮ್ಮೆ ಆ ಕಡೆ ಹೋದಾಗ ಅಲ್ಲಿ ನೋಡಿ ನೆಕ್ಸ್ಟ್ ಕುಂದನ್ಗೆ ಹೋಗೋಕ್ಕೆ 2 ಸ್ಟಿಚ್ ಕೊಡ್ತೀನಿ. ಜರ್ದೋಸಿ ಕೊಟ್ಟಮೇಲೆ ಮತ್ತೆ 2 ಚೈನ್ ಸ್ಟಿಚ್ ಕೊಟ್ಕೊಂಡು ಗ್ಯಾಪ್ಗೆ ಹೋಗಿ ಮತ್ತೆ ಜರ್ದೋಸಿ ಈ ರೀತಿಯಾಗಿ ಹಾಕಿ ಅದು ಕಂಪ್ಲೀಟ್ ಮುಗಿಸ್ಕೋಬೇಕು. ಈಗ ಕುಂದನ್ ಅಂಟಿಸೋದಿದೆ ಇಲ್ಲಿ ನಾನು, ಹಾಗಾಗಿ ಇಲ್ಲಿ ಗ್ಲೂ ಹಾಕ್ತಾ ಇದ್ದೇನೆ. ಗ್ಲೂ ಚೆನ್ನಾಗೇ ಹಾಕಬೇಕು, ಬಿಕಾಸ್ ಇದನ್ನು ನಾವು ಹೊಲಿಯೋ ಅಂಥದ್ದಲ್ಲ ಇದು. ಇಲ್ಲಿ ನಾನು ಇಟ್ಕೊಂಡಿರೋ ಕುಂದನ್ಸ್ಗೆಲ್ಲ ಪುಟ್ಟದಾದ್ರಿಂದ ಅದರಲ್ಲಿ ಹೋಲ್ಸ್ ಇರಲ್ಲ. ಆ ಥರ ಹೋಲ್ಸ್ ಇಲ್ಲ ಅಂತಂದರೆ ಒಳ್ಳೆಯದಾಗೆ ಗ್ಲೂ ಹಾಕಬೇಕು. ಎಕ್ಸಸ್ ಆಗೂ ಆಗಬಾರ್ದು, ಹಾಗಂತ ಕಡಿಮೆನೂ ಆಗಬಾರ್ದು. ಈಗ ಕುಂದನ್ಸ್ ನೋಡ್ತಾ ಇರ್ಬೋದು, 2 ಥರ ಶೇಪಲ್ಲಿ ನಾನು, ಅಂದರೆ ಒಂದೇ ಶೇಪ್ ಒಂದೇ, ಸೈಜಸ್ ಬೇರೆ ಇದೆ. ಮಧ್ಯದಲ್ಲಿ ಸ್ವಲ್ಪ ದೊಡ್ಡದು, ಮೇಲೆ ಹೋಗ್ತಾ ಹೋಗ್ತಾ ಚಿಕ್ಕದು. ಈ ರೀತಿ ಪ್ಲ್ಯಾನ್ ಮಾಡಿ, ಅಂದರೆ ಆ ರೀತಿ ನಾವು ಅರೇಂಜ್ಮೆಂಟ್ ಕೊಟ್ಟಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇದೇ ರೀತಿ ಎಲ್ಲ ಕಂಪ್ಲೀಟಾಗಿ ಅಂಟಿಸ್ಬಿಡಬೇಕು. ಇನ್ನೊಂದು ಹೇಳೋದಿತ್ತು ಫ್ರೆಂಡ್ಸ್, ತುಂಬ ಜನ ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದೇ ನೋಡೋದು, ತುಂಬ ನಮಗೆ ಒಂದು ರೀತಿ ಸಪೋರ್ಟ್ ಮಾಡ್ದಂಗಿರಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮಗೆ ಆಗಾಗ ಒಂದು ಪ್ರೋತ್ಸಾಹ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ. ಹಾಗೆ ನಾನು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಹೊಸ ಬ್ಯಾಚಸ್ಸು ಸುಮಾರು ನಡೀತಾ ಇರುತ್ತೆ. ನಿಮ್ಗೆ ಯಾವುದು ಇಂಟ್ರೆಸ್ಟು, ಯಾವ ಬ್ಯಾಚಿಗೆ ಸೇರ್ಕೋಬೋದು ಅನಿಸುತ್ತೋ ಆ ಒಂದು ಬ್ಯಾಚಿಗೆ ಸೇರ್ಕೊಳ್ಳಿ. 3 ತಿಂಗಳ ಕೋರ್ಸಲ್ಲಿ ನೀವು ಆರಾಮಾಗಿ ಕಲ್ತ್ಕೊಂಡು ನಾನು ಹಾಕ್ತಾ ಇರೋ ಶೈಲಿಯಲ್ಲೇ ನೀವು ಹಾಕ್ಬೋದು. ಇದಾಗಲೇ ಸುಮಾರು ಸ್ಟೂಡೆಂಟ್ಸ್ ಕಲ್ತಿದ್ದಾರೆ. ಅವರು ಬೊಟಿಕ್ಸನ್ನು ಇಟ್ಕೊಂಡು ಅವರು ಕ್ಲಾಸಸ್ ಕಂಡಕ್ಟ್ ಮಾಡೋದು, ಟೀಚರ್ಸ್ ಆಗಿದ್ದಾರೆ, ಒಳ್ಳೆಯದಾಗಿ ಅರ್ನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಕಾಪರ್ ಜರಿ ಥ್ರೆಡ್ಡಿಂದ ಇಲ್ಲಿ ಔಟ್ಲೈನ್ ಕೊಡ್ತಿದ್ದೀನಿ ನೋಡಿ. ಸೆಂಟರ್ಗೆ ಹೋಗುವಾಗ ನಾನು ಲಾಂಗ್ ಆ್ಯಂಡ್ ಶಾರ್ಟ್ ಕೊಡ್ತೀನಿ, ಮತ್ತು ಆರ್ಚ್ ಪ್ಯಾಟ್ರನ್ ಬರುವಾಗ ಪುಟ್ಟ ಚೈನ್ ನೋಡಿ. ಈಗ ಚೈನಾ ಸೆಂಟರ್ಗೆ ಹೋಗೋ ಲಾಂಗ್ ಆ್ಯಂಡ್ ಶಾರ್ಟ್, ವಾಪಸ್ ಬರುವಾಗೂ ಸ್ವಲ್ಪ ಸುಮಾರಿಗೆ ಲಾಂಗ್ ಆ್ಯಂಡ್ ಶಾರ್ಟ್ ಕೊಟ್ಕೊಂಡು ಆರ್ಚ್ ಫಾರ್ಮೇಷನ್. ಇದೇ ರೀತಿ ಫುಲ್ ಕಂಪ್ಲೀಟ್ ಡಿಸೈನ್ಗೆ ನಾನು ಔಟ್ಲೈನ್ ಕೊಟ್ಟರೆ ಈ ಒಂದು ಪ್ಯಾಟ್ರನ್ ಮುಗಿಯುತ್ತೆ. ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಬಿಗಿನರ್ಸ್ ಕೂಡ ಇದನ್ನು ಮಾಡ್ಕೋಬೋದು. ಇದರಲ್ಲಿ ಕಾಂಪ್ಲಿಕೇಟೆಡ್ ಸ್ಟಿಚಸ್ ಏನೂ ಇಲ್ಲ. ಕುಂದನ್ಸ್ ಇದೆ, ಅದು ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತಲ್ವ. ಸೊ ಬೀಡ್ಸ್ ಸ್ವಲ್ಪ ಯೂಸ್ ಮಾಡೋದು, ಈ ರೀತಿಯಾಗಿ ಆರಾಮಾಗಿ ಬಿಗಿನರ್ಸ್ ಹಾಕ್ಕೋಬೋದು. ಸೊ ನಾನು ಇದು ಆರುಣಿ ಸಿಲ್ಕಲ್ಲಿ ಹಾಕಿದ್ದೀನಿ. ಬಾರ್ಡರ್ಸ್ಗೆ ಪ್ಲೇಸ್ಮೆಂಟ್ ಎಲ್ಲ ನನಗೆ ಬೇಕಾದ ಡಿಸ್ಟೆನ್ಸ್ಗೆ ನಾನು ಕೊಟ್ಟಿದ್ದೀನಿ. ಈ ರೀತಿಯಾಗಿ ಸೀರೆಯಲ್ಲಿ ಇದು ಕಾಣ್ತಾ ಇದೆ. ನಾನು ರ್ಯಾಂಡಮಾಗಿ ಹಾಗೆ ಪ್ಲೇಸ್ ಮಾಡಿ ತೋರಿಸ್ತಾ ಇದ್ದೀನಿ, ಅಂದರೆ ಹೇಗೆ ಕಾಣ್ತಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬುಟ್ಟಾಸ್ ಬಂದಿದೆ. ನೀವು ಇದೇ ಥರ ಅಂತಲ್ಲ, ಯಾವ್ದು ಬೇಕೋ ಅದನ್ನು ಹಾಕ್ಬೋದು. ಡಿಸ್ಟೆನ್ಸ್ಗೆ ಈ ರೀತಿ ನಾನು ನನ್ನ ಒಂದು ಕೈ ಒಂದು ಅಳತೆಯಿಂದ ಡಿಸ್ಟೆನ್ಸ್ ಕೊಟ್ಟು ಹಾಕಿದ್ದು. ಹೇಗಿತ್ತು ಈ ಸೀರೆ? ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದರದ್ದು ಬ್ಲೌಸ್ ಹೇಗೆ ಮಾಡಿದ್ದೀನಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.